ಎಲ್ಲ ಪ್ರಿಯ ವೀಕ್ಷಕರೇ ನಮಸ್ಕಾರ. ವಿಚಾರ ಏನಪ್ಪ ಅಂದರೆ, ಈ ತಿಂಗಳಲ್ಲಿ ಎರಡು ಹೆಣ್ಮಕ್ಳು ಸಾವಾಗುತ್ತೆ. ಒಂದು ಧಾರವಾಡ, ಒಂದು ಇಲ್ಲಿ ರಾಮನಗರ ಜಿಲ್ಲೆ ವಿಭೂತಿಪುರ ಅಂತ ಇರುತ್ತೆ. ಆ ಹುಡುಗಿ ಚಿತ್ರದುರ್ಗದಲ್ಲಿ ಓದ್ತಾ ಇರುತ್ತೆ, ಹಾಸ್ಟೆಲಲ್ಲಿ ಇದ್ಕೊಂಡು. ಅಲ್ಲಿ ಚಿತ್ರದುರ್ಗದಲ್ಲಿ ಒಂದು ಹುಡುಗ ಮತ್ತೆ ಲವ್ ಮಾಡ್ತಾರೆ. ಇಬ್ಬರು ಪ್ರೀತಿ ಮಾಡಿ ಆ ಹುಡುಗ ಏನೋ ಮೋಸ ಮಾಡ್ದ ಅಂತ ಹೇಳ್ಬಿಟ್ಟು ಆ ಹುಡುಗಿ ಒಂದು ಪತ್ರವನ್ನು ಬರೆದಿಟ್ಟು ಆತ್ಮಹತ್ಯೆ ಮಾಡ್ಕೊಳ್ಳುತ್ತೆ. ಇನ್ನೂ ಒಂದು ಹುಡುಗಿನ ಧಾರವಾಡದಲ್ಲಿ ತಂದೆನೇ ಆ ಹೆಣ್ಮಗಳನ್ನ ಕೊಲೆ ಮಾಡ್ತಾನೆ. ನನ್ನ ಮಗಳು ಯಾರ ಜೊತೆಗೆ ಓಡೋಗ್ಬಿಟ್ಲು, ಯಾವನ ಜೊತೆಗೆ ಹೋಗಿ ಬಸರಿ ಆಗಿಬಿಟ್ಲು ಅಂತ ಹೇಳ್ಬಿಟ್ಟು ಅವರು ಮರ್ಯಾದೆನ ಹಂಚ್ಕೊಂಡು ಆ ಮಗಳನ್ನು ಕೊಲೆ ಮಾಡ್ತಾರೆ. ಈ ಒಂದು ಕೊಲೆಗೆ ಇಲ್ಲದೆಲ್ಲ ಕಥೆಗಳನ್ನು ಕಟ್ತಾ ಇದ್ದಾರೆ. ಧರ್ಮ ಕಟ್ತಾ ಇದ್ದಾರೆ, ಜಾತಿ ಕಟ್ತಾ ಇದ್ದಾರೆ, ಇನ್ನೇನೇನೋ ಕಟ್ತಾ ಇದ್ದಾರೆ. ಅದೆಲ್ಲ ಒಂದು ಕಡೆ ಇಡೋಣ. ಈಗ ಎರಡು ಹೆಣ್ಮಕ್ಳೇ ಸತ್ತಿರೋದು, ಎರಡು ಹೆಣ್ಮಕ್ಳನ್ನೇ, ಗೊತ್ತಾಯ್ತಾ? ಯಾಕಂದರೆ ಇವತ್ತು ನೋಡಿ, ಯಾರೂ ಕೂಡ ಮಕ್ಕಳನ್ನ ಹಾಳಾಗೋಗ್ಲಿ, ಮಕ್ಕಳು ಎಕ್ಕುಟ್ಟೋಗ್ಲಿ ಅಂತಂದೇಳಿ ಯಾವುದೇ ತಂದೆ ತಾಯಿ ಬೆಳೆಸೋದಿಲ್ಲ ತಮ್ಮ ಮಕ್ಕಳನ್ನ. ನನ್ನ ಮಕ್ಕಳು ಚೆನ್ನಾಗಿರಬೇಕು, ನನ್ನ ಮಕ್ಕಳು ಚೆನ್ನಾಗಿ ಓದಬೇಕು, ಒಳ್ಳೆ ಕೆಲಸದಲ್ಲಿ ಸೇರ್ಕೋಬೇಕು, ಒಳ್ಳೆ ಮನೆಗೆ ಹೋಗ್ಬೇಕು ಅಂತಂದೇಳಿ ಎಲ್ಲ ಹೆಣ್ಮಕ್ಳು ಹೆಣ್ಣು ಎತ್ತಿರ್ತಕ್ಕಂಥ ತಂದೆ ತಾಯಿಗೆ ಒಂದು ಆಸೆ ಇರುತ್ತೆ. ಯಾರು ಸುಮ್ಮನೆ ಕಾಟಾಚಾರಕ್ಕೆ ಮಕ್ಕಳನ್ನ ಹುಟ್ಟಿಸಿರಲ್ಲ, ಯಾರು ಸುಮ್ಮನೆ ಕಾಟಾಚಾರಕ್ಕೆ ಮಕ್ಕಳನ್ನ ಶಾಲೆಗೆ ಕಾಲೇಜ್ಗೆ ಕಳಿಸಿರಲ್ಲ. ಕಷ್ಟ ಬಿದ್ದು ಕೂಲಿ ಮಾಡಿ ಇನ್ನೇನೋ ಮಾಡಿ ಸಾಲ ಮಾಡಿ ಆದ್ರೂ ತನ್ನ ಮಕ್ಕಳು ಚೆನ್ನಾಗಿ ಓದಬೇಕು ಅಂತೇಳಿ ಕಾಲೇಜ್ಗೆ ದೊಡ್ಡ ದೊಡ್ಡ ಸ್ಕೂಲ್ಗೆಲ್ಲ ಸೇರಿಸಿರ್ತಾರೆ. ತಮ್ಮ ಮಕ್ಕಳು ಚೆನ್ನಾಗಿರಬೇಕು, ತಮ್ಮ ಮಕ್ಕಳು ಚೆನ್ನಾಗಿ ಓದಬೇಕು, ತನ್ನ ಮಕ್ಕಳು ಚೆನ್ನಾಗಿ ಬಟ್ಟೆ ಹಾಕ್ಕೊಂಡು ಹೋಗ್ಬೇಕು ಅಂತೇಳಿ ಅಪ್ಪ ಅಮ್ಮರು ಇಬ್ಬರೂ ಕೂಡ ಹರಿದುರ ಬಟ್ಟೆ ಹಾಕ್ಕೊಂಡು, ಹರಿದುರ ಬನೀನು ಹಾಕ್ಕೊಂಡು, ಹರಿದುರ ಸೀರೆ ಉಟ್ಕೊಂಡು ಅವರು ಕೂಲಿ ಕೆಲಸ ಮಾಡೋಕ್ಕೆ ಹೋಗ್ತಿರ್ತಾರೆ. ನನ್ನ ಮಕ್ಕಳು ಚೆನ್ನಾಗಿರೋ ಬಟ್ಟೆ ಹಾಕಬೇಕು, ಅಲ್ಲಿ ಪಕ್ಕದಲ್ಲಿರೋರು ಚೆನ್ನಾಗಿರೋ ಬಟ್ಟೆ ಹಾಕ್ತಾರೆ, ಅದೇ ಥರ ನನ್ನ ಮಕ್ಕಳು ಕೂಡ ಹಾಕಬೇಕು ಅಂತೇಳಿ ಕಷ್ಟಪಟ್ಟು ಸಾಲ ಮಾಡಿ ಆದ್ರೂ ತಮಗಿಲ್ಲ ಅಂದ್ರೂ ಉಣ್ಣಾಕಿಲ್ಲ ಅಂದರೂ ಕೂಡ ನನ್ನ ಮಕ್ಕಳು ಚೆನ್ನಾಗಿ ಓದಬೇಕು ಅಂತೇಳಿ, ನನ್ನ ಮಕ್ಕಳು ಎಲ್ಲರ ಮಕ್ಕಳಂತನೂ ಚೆನ್ನಾಗಿ ಕಾಣಬೇಕು ಅಂತೇಳಿ ಬಟ್ಟೆ, ಪುಸ್ತಕ, ಪೆನ್ನು, ಚಪ್ಪಲಿ ಎಲ್ಲ ಕೊಡಿಸಿರ್ತಾರೆ. ಯಾಕೆ? ತನ್ನ ಮಗಳಿಗೋಸ್ಕರ. ಕಂಡರಿಂದ ಓಡೋಗ್ತಾನೆ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಕೊಡ್ಸಲ್ಲ. ಇವತ್ತು ಲವ್ ಮಾಡಲಿ, ಪ್ರೀತಿ ಮಾಡಲಿ, ಮದುವೆ ಮಾಡಲಿ, ಯಾವಾಗ ಅವ್ರು ಪ್ರೀತಿ ಮಾಡಲಿ, ಮದುವೆ ಆದಮೇಲೆ ಪ್ರೀತಿ ಮಾಡಬೇಡ ಅಂತ ಹೇಳವ್ರ? ಕಾಲೇಜ್ಗೆ ಹೋದಾಗಲೇ ಪ್ರೀತಿ ಮಾಡ್ಬೇಕಂತ ಹೇಳವ್ರ? ಕಾಲೇಜಲ್ಲೇ ಪ್ರೀತಿ ಮಾಡ್ಬೇಕಂತ ಹೇಳಾರ? ಇಬ್ಬರಿಗೂ, ಹುಡುಗ ಮತ್ತು ಹುಡುಗಿ ಇಬ್ಬರಿಗೂ ಕೂಡ ₹1 ದುಡಿಯೋ ಯೋಗ್ಯತೆ ಇರಲ್ಲ. ಹುಡುಗಗೂ ಮತ್ತು ಹುಡುಗಿಗೂ ಕೂಡ ₹1 ತನ್ನ ಸ್ವಂತದ್ದೇನು ಮೈ ಮೇಲಿರಲ್ಲ. ಎಲ್ಲ ಬೇರೆಯವ್ರದೇ, ಎಲ್ಲ ಅವ್ರ ಅಪ್ಪ ಮುಂದೆ, ಗೊತ್ತಾಯ್ತಾ? ಇಷ್ಟೆಲ್ಲ ಮಾಡಿ ನನ್ನ ಮಗಳನ್ನ ನಾನು ಕೊಲೆ ಮಾಡಬೇಕು, ನಾನು ಸಾಯಿಸ್ಬೇಕು ಅಂತಂದೇಳಿ ಯಾವೊಬ್ಬ ತಂದೆನೂ ಕೂಡ ಅದು ಇಷ್ಟಪಡಲ್ಲ. ನಾನು ಕೂಡ ಒಂದು ಹೆಣ್ಮಗು ತಂದೆಯಾಗಿ ಹೇಳ್ತಾ ಇದ್ದೀನಿ, ನನ್ನ ಮಗಳು ಚೆನ್ನಾಗಿ ಓದಬೇಕು, ನನ್ನ ಮಕ್ಕಳು ಚೆನ್ನಾಗಿ ಓದಬೇಕು ಅಂತೇಳಿ ಪ್ರತಿಯೊಬ್ಬ ತಂದೆ ತಾಯಿಯೂ ಕೂಡ ಆಸೆ ಇರುತ್ತೆ. ನನ್ನ ಮಕ್ಕಳು ಹಾಳಾಗಿ ಹೋಗ್ಬಿಡ್ಲಿ, ನನ್ನ ಮಕ್ಕಳು ಹೆಂಗಾರು ಎಕ್ಕುಟ್ಟು ಹೋಗ್ಬಿಡ್ಲಿ ಅಂತಂದೇಳಿ ಯಾರಿಗೂ ಇಷ್ಟ ಇಲ್ಲ. ಇವತ್ತು ಈ ಫೋನ್ಗಳು ಬಂದು, ಈ ಮೊಬೈಲ್ ಬಂದು, ಈ ಇನ್ಸ್ಟಾಗ್ರಾಮ್ ಬಂದು, ಈ ಫೇಸ್ಬುಕ್ ಬಂದು ಇವತ್ತು ಮಕ್ಕಳೆಲ್ಲ ಕುಲ್ಗೆಟ್ಟಿರ್ತವೆ. ಯಾರಾದರೂ ಒಬ್ಬರು ನಿನ್ನ ಮಕ್ಕಳು ಕರೆಕ್ಟಾಗಿ ಕಾಲೇಜ್ಗೆ ಹೋಗ್ತಾರಾ, ಕಾಲೇಜ್ಗೆ ಹೋಗಿ ಮನೆಗೆ ಬರ್ತಾರಂತ ಚೆಕ್ ಮಾಡ್ತಾ ಇದ್ದೀರಾ? ಮಾಡಿಲ್ಲ, ಬನ್ನಿ ತೋರಿಸ್ತೀನಿ. ಕಾಲೇಜ್ಗೆ ಹೋಗೋ ಮಕ್ಕಳು ಬೆಳಗ್ಗೆ 8:00 ಬಂದು ಪಾರ್ಕಲ್ಲಿ ಯಾವ್ಯಾವ ರೀತಿ ಅಸಹ್ಯವಾಗಿ ಮಾಡ್ತಾ ಇದ್ದಾರೆ. ನೀವೆಲ್ಲ ಮಾಡ್ತಿದ್ರೆ ಈ ಥರ? ಏನು ಬೀದಿ ನಾಯಿಗಳ ಇವರೆಲ್ಲ? ಬೀದಿ ನಾಯಿ ಕಟ್ಟಿದೆಯಾ ಇವರೆಲ್ಲ ಈ ಥರ ಮಾಡೋಕ್ಕೆ? ಮಾನವೀಯತೆ, ಮನುಷ್ಯತ್ವ, ಕರುಣೆ ಎಲ್ಲ ಸತ್ತೋಗ್ಬಿಟ್ಟಿದೆಯಾ? ಏನು ಮಕ್ಕಳು ಕಾಲೇಜ್ಗೆ ಹೋಗ್ತಾರೋ, ಇಲ್ಲ ಪ್ರೀತಿ ಮಾಡೋಕ್ಕೆ ಹೋಗ್ತಾರೋ, ಇಲ್ಲ ಮುದ್ದಾಡಕ್ಕೆ ಹೋಗ್ತಾರೋ, ಇಲ್ಲ ರೀಲ್ಸ್ ಮಾಡೋಕ್ಕೆ ಹೋಗ್ತಾರೋ? ಯಾರಾದ್ರು ಚೆಕ್ ಮಾಡಿದ್ದೀರಾ? ಸುಮ್ಮನೆ ಸತ್ತೋದಾಗ ಬಾಯ್ ಬಡ್ಕೊಳ್ಳೋದಲ್ಲ ರೀ. ನಮ್ಮ ಜನ ಹೆಂಗಂದ್ರೆ, ತಮ್ಮ ಮನೆಗೆ ಏನಾಗಲಿಲ್ವಲ್ವಾ, ಬೇರೆಯವ್ರ ಮನೆಗೆಲ್ವ ಆಗಿರೋದು. ನಾವೇನು ಬೇಕಾದ್ರೂ ಮಾತಾಡ್ಬೋದು. ನಾಳೆ ನಮಗೂ ಅದೇ ನೋವು ಆದಾಗ ಏನಾಗುತ್ತೆ? ನಿಮ್ಮ ಮಕ್ಕಳನ್ನ ಯಾರು ಕರ್ಕೊಂಡು ಹೋಗ್ಬಿಟ್ರೆ ನೀವು ಸುಮ್ಕೆ ಬಿಟ್ಬಿಡ್ತೀರಾ? ನಿಮ್ಮ ಮಕ್ಕಳನ್ನ ಯಾವನೋ ಬಂದು ಎಲ್ಲಿಂದನೋ ಬಂದು ಕರ್ಕೊಂಡು ಹೋಗ್ಬಿಟ್ರೆ ಸುಮ್ಕೆ ಬಿಟ್ಬಿಡ್ತೀರಾ ನೀವು? ಯಾವನು ಬಿಡಲ್ಲ ರೀ, ಯಾರು ಬಿಡಲ್ಲ. ಸುಮ್ಮನೆ ತಲೆಯೆಲ್ಲ ಮಾತಾಡೋಕೆ ಹೋಗ್ಬೇಡಿ. ಮೊಬೈಲ್ ಐತೆ ಅಂದ್ಬಿಟ್ಟು, ಇನ್ನೇನೋ ಐತೆ ಅಂದ್ಬಿಟ್ಟು ತಲೆ ಅರಟೆ ಮಾಡೋಕ್ಕೆ ಹೋಗ್ಬೇಡಿ. ಕೆಲ್ಸಕ್ಕೆ ಬರೋದವೆಲ್ಲ ಮಾತಾಡೋಕೆ ಹೋಗ್ಬೇಡಿ. ಅವ್ರ ನೋವು ಅವ್ರಿಗಿರುತ್ತೆ, ಸಾಕಿರ್ತಾರೆ. ಇಲ್ಲಿ ಯಾವನೋ ಬೇರೆನ ಬಂದು ಕೊಲೆ ಮಾಡಿಲ್ಲ, ತನ್ನ ಮಗಳನ್ನ ತಾನು ಕೊಲೆ ಮಾಡಿದ್ದಾನೆ. ಅದು ತಪ್ಪದು, ಅದು ಕಾನೂನು ಪ್ರಕಾರ ಶಿಕ್ಷೆ ಆಗುತ್ತೆ. ಯಾರಿಗೂ ಕೂಡ ಕೊಲೆ ಮಾಡೋ ಅಧಿಕಾರ ಇಲ್ಲ, ಕೊಲೆ ಮಾಡೋ ಕಾನೂನೇ ಇಲ್ಲ ಯಾರಿಗೂ ಕೂಡ, ಗೊತ್ತಾಯ್ತಾ? ಎಷ್ಟೋ ಹೆಣ್ಮಕ್ಳು ಲವ್ ಜಿಹಾದ್ ಆಗಿ ಕೊಲೆ ಆಗಿ ಎಲ್ಲೆಲ್ಲೋ ಸುಟ್ಕಾಸಲ್ಲೆಲ್ಲ ತುಂಬಿ ಬಿಸಾಕಿದ್ದಾರೆ. ಇದ್ರ ಬಗ್ಗೆ ಯಾವ ಮಾತಾಡಲ್ಲ. ಈಗ ಮಗಳ ನೋವು
ಮಗಳು ಹಿಂಗೆ ಹೋಗೋಗ್ಬಿಟ್ಟಾಳೆ ಅಂತಂದೇಳಿ ನೋವಿರುತ್ತೆ. ತಿದ್ದಿ ಬುದ್ಧಿ ಹೇಳಿ ಬದಲಾವಣೆ ಮಾಡ್ಬೋದಿತ್ತು, ಇಲ್ಲ ಇಬ್ಬರನ್ನು ಒಂದು ಮಾಡ್ಬೋದಿತ್ತು, ಏನೋ ಆಗ್ಬಿಟ್ಟವ್ರೆ ಅಂತ. ಅದರಿಂದ ಇವತ್ತೇನೋ ಆಗ್ಬಿಟ್ಟಿದೆ. ಅದಕ್ಕೆ ನಾನಾ ಥರ ಎಲ್ಲ ಕತೆ ಕಟ್ಟಿ ಸುಮ್ಮನೆ ತಲೆರಟ್ಟೆ ಮಾಡೋಕ್ಕೆ ಹೋಗ್ಬೇಡಿ. ಅವ್ರ ಮಕ್ಕಳು, ಅವ್ರಿಗೆ ನೋವಿರುತ್ತೆ, ಅವ್ರು ಕಷ್ಟ ಬಿಟ್ಟು ಉಳಿಸಿರ್ತಾರೆ. ಇವ್ನು ಯಾವನೋ ಕಾಲೇಜಿಗೆ ಹೋಗಿರೋ ಬಂದು ಓಡಿಸ್ಕೊಂಡು ಹೋದ್ರೆ ಯಾರೋ ಸುಮ್ಕೆ ಬಿಟ್ಬಿಡ್ತಾನ ರೇ? ಇವತ್ತು ತಂದೆ ತಾಯಿರು ಎಲ್ಲರೂ ಅವ್ರ ಮಕ್ಕಳು ತೊರೆದಿರ್ತಾರೆ, ಬಟ್ಟೆ ಹಾಕಿರ್ತಾರೆ, ಅನ್ನ ತಿನ್ಸಿರ್ತಾರೆ, ಸಾಲ ಮಾಡಿ ಮಕ್ಕಳನ್ನ ದೊಡ್ಡ ದೊಡ್ಡ ಕಾಲೇಜ್ಗೆಲ್ಲ ಕಳಿಸಿರ್ತಾರೆ. ಗೊತ್ತಾಯ್ತಾ? ಯಾಕೆ ನಾವು ಓದಿಲ್ಲ, ನನ್ನ ಮಕ್ಕಳು ಓದಬೇಕು, ನಾನು ಓದಿಲ್ಲ, ನನ್ನ ಮಗಳು ದೊಡ್ಡ ಸ್ಕೂಲಲ್ಲಿ ಓದಬೇಕು, ಪಕ್ಕದ ಮನೆಯವರು 50,000 ಕೊಟ್ಟು ಸೇರ್ಸವ್ರೆ, ನಾವು ಒಂದು 25,000 ಕೊಟ್ಟು ಸೇರ್ಸೋಣ ಅಂತಂದೇಳಿ ಆ ಮನಸ್ಥಿತಿ ಇರುತ್ತೆ. ಯಾರು ಕೂಡ ನನ್ನ ಮಕ್ಕಳು ಹಾಳಾಗಿ ಹೋಗ್ಬಾರ್ದು, ನನ್ನ ಮಕ್ಕಳು ಹಾಳಾಗಿ ಎಕ್ಕಟ್ಟು ಹೋಗ್ಬೇಕು. ಯಾರೂ ಮಕ್ಕಳ ಬಗ್ಗೆ ಕೇಡು ಬಯಸಲ್ಲ, ಮಕ್ಕಳ ಬಗ್ಗೆ ಕೆಟ್ಟದ್ದು ಬಯಸಲ್ಲ. ಗೊತ್ತಾಯ್ತಾ? ಅಷ್ಟೆಲ್ಲ ಮಕ್ಕಳು ಒಳ್ಳೇದಿದ್ದು ಬಿಟ್ರೆ ಇವತ್ತೆಲ್ಲ ಎಷ್ಟೋ ತಂದೆ ತಾಯಿಂದರು ಆಶ್ರಮದಲ್ಲಿದ್ದಾರೆ. ಮಕ್ಕಳು ಎಲ್ಲೆಲ್ಲೋ ಹೊರದೇಶದಲ್ಲಿದ್ದಾವೆ ಓದ್ಕೊಂಡು ಹೋಗಿ. ಇವತ್ತು ತಂದೆ ತಾಯಿಗಳು ಆಶ್ರಮದಲ್ಲಿದ್ದಾರೆ, ಕಣ್ಣಾರ ನೋಡಿದ್ದೀವಿ. ಇವೆಲ್ಲ ಕಣ್ಣಿಗೆ ಕಾಣಿಸಲ್ವಾ? ಏನೋ ಸಾಯಿಸ್ಬಿಟ್ಟ, ಬಡ್ದುಬಿಟ್ಟ, ಅದಕ್ಕೆ ಧರ್ಮ ಕಟ್ಟೋದು, ಯಾವನೋ ಬರಲಿಲ್ಲ, ಎಲ್ಲೋದ್ರಪ್ಪ ಹಿಂದೂಗಳು, ಈ ರೀತಿ ಎಲ್ಲ ಕೆಲ್ಸಕ್ಕೆ ಬರ್ದವ್ ಮಾತಾಡಬೇಡಿ. ನಾಳೆ ನಿಮ್ಮ ಮನೇಲೂ ಕೂಡ ನಿಮ್ಮ ಮಕ್ಕಳು ಈ ಥರ ಓಡೋದ್ರೆ ನೀವು ಅಲ್ಲಿ ಕಿಸ್ಕೊಂತ ಕುತ್ಕೊಳ್ಳಲ್ಲ. ನೀವೇನು ಊರಲ್ಲೆಲ್ಲ ಮೆರವಣಿಗೆ ಮಾಡ್ಕೊಂಬರಲ್ಲ, ನೀವು ಅದೇ ಕೆಲಸನ ಮಾಡೋದು. ಮಕ್ಕುಗಿತೀರಿ, ಇಲ್ಲ ನನ್ನ ಮಕ್ಕಳು ಸತ್ತೋಗ್ಬಿಟ್ರು ಅಂತ ಹೇಳ್ಬಿಟ್ಟು ಈ ರೀತಿನೂ ಬಿಟ್ಟವ್ರಿದ್ದಾರೆ. ಅವ್ರನ್ನ ಮಾತಾಡ್ಸೋದಿಲ್ಲ, ಅವ್ರನ್ನ ಮನೆಗೂ ಸೇರ್ಸಲ್ಲ. ಆ ಥರದವರು ಇದ್ದಾರೆ. ಗೊತ್ತಾಯ್ತಾ? ಅವ್ರ ನೋವು ಅವ್ರಿಗಿರುತ್ತೆ. ತಾಯಿ 9 ತಿಂಗಳು ಗರ್ಭದ ತನ್ನ ಪ್ರಾಣ ಒತ್ತಿಟ್ಟು ಮಕ್ಕಳಿಗೆ ಜನ್ಮ ಕೊಟ್ಟಿರ್ತಾರೆ. ಆ ತಾಯಿಗೆ ಏನು ನೋವು ಅಂತ ಗೊತ್ತಿರುತ್ತೆ. ಗೊತ್ತಾಯ್ತಾ? ಸುಮ್ಮನೆ ಕೆಲ್ಸಕ್ಕೆ ಬರೋದವೆಲ್ಲ ಮಾತಾಡಕ್ಕೆ ಹೋಗಬೇಡಿ. ಒಳ್ಳೇದಾಗಲಿ, ಒಳ್ಳೆ ಯೋಚನೆ ಮಾಡಿ, ಒಳ್ಳೇದಾಗುತ್ತೆ. ಅದು ಬಿಟ್ಟು ಇನ್ನೇನೇನೋ ಆ ಹಿಂದೂ ಸೇರಿಸೋದು, ಮುಸ್ಲಿಂ ಸೇರಿಸೋದು, ಧರ್ಮಗಳನ್ನು ಸೇರಿಸೋದು, ಇವೆಲ್ಲ ಬಿಟ್ಬಿಡಿ. ಗೊತ್ತಾಯ್ತಾ? ಅವ್ರು ಅನುಭವಿಸಿದ್ದಾರೆ, ಅವ್ರು ಶಿಕ್ಷೆ ಅನುಭವಿಸ್ತಾರೆ. ಅವ್ನು ಮಾಡಿದ್ದಾನೆ, ಅವ್ನು ಶಿಕ್ಷೆ ಅನುಭವಿಸ್ತಾನೆ. ಈ ಥರ ಕಾಲೇಜ್ಗೆ ಹೋಗೋರು ಓದೋಕ್ಕೆ, ಪ್ರೀತಿ ಮಾಡೋಕ್ಕಲ್ಲ, ಒಳ್ಳೆ ಸ್ನೇಹಿತರಾಗಲಿ, ಅವರೊಂದು ಗುರಿ ಮುಟ್ಲಿ. ನಾನು ಏನಕ್ಕೆ ಬಂದಿದ್ದೀನಿ? ಓದಕ್ಕೆ ಬಂದಿದ್ದೀನಿ. ಆ ಓದು ಅನ್ನೋ ಗುರಿ ಮುಟ್ಟಬೇಕು. ಅದು ಬಿಟ್ಟು ಇನ್ನು ಪುಟ್ಕೋಸಿ ಲವ್ವು, ಪಾರ್ಕು, ಕೀರ್ಕು, ರೀಲ್ಸು ಇವೆಲ್ಲ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಲ್ಲ ರೀ ಕಾಲೇಜಿಗೆ ಕಳಿಸೋದು. ಇದಕ್ಕೆ ಕಳಿಸ್ತೀರಾ ನೀವು? ನಿಮ್ಮ ಮಕ್ಕಳನ್ನ ಲವ್ ಮಾಡೋಕ್ಕೆ ಹೋಗಪ್ಪ, ಓದ್ಬೇಡ ಅಂತ ಕಳಿಸ್ತೀರಾ? ರೀಲ್ಸ್ ಮಾಡೋಕ್ಕೆ ಹೋಗಪ್ಪ? ಬರ್ರಿ ಯಾರಾದರೂ ನೋಡೋಣ ಕಾಲೇಜುಗಳ ಹತ್ರ, ನಿಮ್ಮ ಮಕ್ಕಳು ಹೆಂಗೆ ಆಡ್ತವೆ ತೋರಿಸ್ತೀನಿ. ಬರ್ತೀರಾ? ಬರೋಕ್ಕೆ ತಯಾರಿದ್ದೀರಾ? ಯಾರು ಬರಲ್ಲ. ಎಲ್ಲರಿಗೂ ನಂಬಿಕೆ, ನನ್ನ ಮಕ್ಕಳು ಕಾಲೇಜಿಗೆ ಹೋಗ್ತವೆ, ಓದೋಕೆ ಹೋಗ್ತವೆ, ಚಿನ್ನು ಬಂಗಾರ ಅಂದ್ಕೊಂಡು ಇವತ್ತು ಮಕ್ಕಳನ್ನ ಹಾಳು ಮಾಡ್ತಾ ಇದ್ದಾರೆ ತಂದೆ ತಾಯಿಗಳು. ಎಲ್ಲರಿಗೂ ನಮಸ್ಕಾರ, ಒಳ್ಳೆಯದಾಗಲಿ.